ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಈಗ ಒಂದು ವಾರದ ರೀಡಿಂಗ್ ಮಾಡೋಣ. ಅಗ್ನಿ ತತ್ವ ರಾಶಿ, ಪೃಥ್ವಿ ತತ್ವ, ವಾಯು ತತ್ವ ಮತ್ತು ಜಲತತ್ವದ ರಾಶಿಗಳಿಗಾಗಿ ಒಂದು ವಾರದವರೆಗೆ, ಅಂದರೆ ಫೆಬ್ರವರಿ 3ರಿಂದ ಹಿಡಿದು ಫೆಬ್ರವರಿ 9ರವರೆಗೆ ಯಾವ ವಿಷಯಗಳ ಕಡೆಗೆ ನಾವು ಸರಿಯಾಗಿ ಗಮನ ಕೊಡಬೇಕು ಅನ್ನೋದನ್ನು ನೋಡೋಣ. ಸರಿನಾ? ಓಕೆ. ಅಗ್ನಿ ತತ್ವದ ರಾಶಿಗಳು ಅಂತಂತಂದ್ರೆ ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿ. ಓಕೆ. ಓಕೆ, ಬಾಟಮ್ ಆಫ್ ದ ಡೆಕ್ 6 ಆಫ್ ಕಪ್ಸ್, ಸಾರಿ 7 ಆಫ್ ಕಪ್ಸ್, 5, 6, 7, 7 ಆಫ್ ಕಪ್ಸ್. ಈಗ ಸದ್ಯ ಹೆಂಗೈತೆ ನೋಡ್ರಿ. ಈಗ ಸದ್ಯ ಪ್ಲಾನೆಟರಿ ಪೊಸಿಷನ್ ಹೆಂಗೈತಿ ಅಂತಂತಂದ್ರೆ ನಾಳೆ ಚಂದ್ರಮ ಕೇತುನ್ ಜೊತೆ ಬರ್ತಾರೆ. ಸನ್, ಮಾರ್ಸ್, ಮರ್ಕ್ಯುರಿ ಆ್ಯಂಡ್ ವೀನಸ್ ಇನ್ನೂ 10th ಹೌಸ್ದೊಳಗೆ ನಾವು. 5th ಮರ್ಕ್ಯುರಿ ರಾಹುನ್ ಜೊತೆ ಹೋಗಿ ಕೂಡ್ತೈತಿ, ಕುಂಭರಾಶಿಗೆ ಹೋಗ್ತೈತೆ. 6th ವೀನಸ್ ಹೋಗ್ತೈತೆ. ಅಂದರೆ ಇಲ್ಲೇ ಸನ್ ಆ್ಯಂಡ್ ಮಾರ್ಸ್ ಇಬ್ಬರೇ ಉಳಿತಾರೆ ಇಲ್ಲೇ 10th ಹೌಸ್ನೊಳಗೆ. ಸೊ ಯಾವಾಗ ರಾಹುವಿನ ಜೊತೆ ಹೋಗಿ ಮರ್ಕ್ಯುರಿ ಅಂದರೆ ಯುವರ್ ಕಮ್ಯುನಿಕೇಷನ್, ವೀನಸ್ ಅಂತಂತಂದರೆ ಫಿಮೇಲ್ ಅಂತ ಇಟ್ಕೊಡ್ರಿ, ನಿಮ್ಮ ಭೌತಿಕ ಸುಖ ಅಂತಂತ ಅನ್ಕೊಡ್ರಿ. ನೀವೆಲ್ಲ ನಿಮ್ಮ ಡಿಸೈರ್ಸ್ ಏನದಾವಲ್ಲ ಅದ್ರ ಬದಲಾಗಿ. ಸೊ ಇವೆರಡಕ್ಕೂ ತೊಗೊಂಡು ಸ್ವಲ್ಪ ನೀವು ನಿಮ್ಮನ್ನು ನೀವು ಕಂಟ್ರೋಲ್ದಾಗ ಇಟ್ಕೊಳಕ್ಕೆ ನೋಡ್ಬೇಕು. ಯಾಕಂದ್ರೆ ರಾಹು ಅಂತಂತಂದರೆ ಅವನ ಜೊತೆ ಯಾವುದೇ ಗ್ರಹಗಳು ಹೋಗಿ ಕುಂತರೂ ಆ ಗ್ರಹಗಳ ಸ್ವಭಾವವನ್ನು ಆ್ಯಂಪ್ಲಿಫೈ ಮಾಡ್ತಾನೆ. ಅಂದ್ರೆ ಅದ್ರ 4 ಪಟ್ಟು ಹೆಚ್ಚಿಗೆ ಆಗ್ತೈತಿ. ಮರ್ಕ್ಯುರಿ ಅಂದರೆ ಕಮ್ಯುನಿಕೇಷನ್. ಅದು ಹೆಂಗಂತಂದ್ರೆ 11ನೇ ರಾಶಿಯೊಳಗೆ, 11ನೇ ರಾಶಿ ಅಂದ್ರೆ ನಿಮ್ದು ನೆಟ್ವರ್ಕ್ ತೋರಿಸ್ತೈತಿ. ಫ್ರೆಂಡ್ಸ್ ಆಗಲಿ, ನಿಮ್ಮ ದೊಡ್ಡ ಸಿಬ್ಲಿಂಗ್ಸ್ ಆಗಲಿ, ಅಂಥವ್ರ ಜೊತೆ ಸ್ವಲ್ಪ ನೀವು ವಿಚಾರ ಮಾಡಿ ಕಮ್ಯುನಿಕೇಟ್ ಮಾಡೋದು ಚಲೋ. ಯಾವುದೇ ವಿಷಯದೊಳಗೆ ಏನಾದರೂ ಪಟ್ಟಂತ ಮಾತಾಡಿ ಕಮ್ಯುನಿಕೇಷನ್ದಾಗ ಏರ್ಪೇರ್ ಮಾಡಿಕೊಂಡು ಎಲ್ಲಾದರೂ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮರ್ಕ್ಯುರಿ ಆ್ಯಂಡ್ ರಾಹು ಅಂತಂದ್ರೆ ನೀವು ಮಾತಾಡಿದ್ದನ್ನು ಯಾರಾದರೂ ರೆಕಾರ್ಡ್ ಮಾಡ್ಕೊಳ್ಳೋದು, ಅದನ್ನು ಬೇರೆ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳೋದು, ಇಂಥವು ಏನಾದರೂ ಚೀಟಿಂಗ್ ಆಗೋ ಸಂಭವ ಜಾಸ್ತಿ. ಓಕೆ, ಮಾತುಕತೆಯಲ್ಲಿ ಚೀಟಿಂಗ್ ಆಗೋದು. ಆಮೇಲೆ ವೀನಸ್ ಅಂತಂದ್ರೆ ನಿಮ್ಮ ಡಿಸೈರ್ಸು, ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತೀರಿ ಅದ್ರ ಬದಲಾಗಿ ಏನಾದರೂ ತೊಂದರೆಗೆ ನಿಮಗೂ ಆಗಬಹುದು. ಯಾಕಂದ್ರೆ ಅದು ನೆಟ್ವರ್ಕ್ ತೋರಿಸ್ತೈತೆ 11ನೇ ರಾಶಿ. ಸೊ ಯು ಬಿ ಕೇರ್ಫುಲ್. ಈ ವಿಡಿಯೋ ಮುಖಾಂತರ ತಾವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ. ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಈಗ ರೀಡಿಂಗ್ ಏನು ಹೇಳ್ತೈತಿ ಅಂತಂತಂದ್ರೆ, ಏಸ್ ಆಫ್ ವಾಂಡ್ಸ್ ಅಂದರೆ ಥ್ರೂ ಔಟ್ ವೀಕ್ ಯು ಫೀಲ್ ವೆರಿ ಮಚ್ ಎನರ್ಜೆಟಿಕ್. ಓಕೆ, ಒಂಥರ ಹುಮ್ಮಸ್ಸು ಬಂದಂಗೆ ಆಗ್ತೈತೆ ನಿಮಗೆ. ಯಾಕಂತಂತಂದ್ರೆ ಈಗ ಸದ್ಯ ಚಂದ್ರ, ರಾಹು ಮತ್ತು ಕೇತುವಿನ ಎಕ್ಸಸ್ದೊಳಗೆ. ಸೊ ನಿಮ್ಮ ಮೂಡ್ ಫ್ಲಕ್ಚುಯೇಟ್ ಆಗೋದು ಜಾಸ್ತಿ ಫುಲ್ ವೀಕ್. ಸ್ವಲ್ಪ ನೆನಪಿಟ್ಕೊಡ್ರಿ. ಯಾಕಂತಂದ್ರೆ 5 ಮತ್ತು 6ನೇ ತಾರೀಕಿಗೆ ನಾಳೆ ಚಂದ್ರಮ ಕೇತುನ ಜೊತೆ ಅದಾನ, ರಾಹು ಕೇತುನ ಎಕ್ಸಿಸ್ದಾಗ ಅದಾನ. 5ನೇ ತಾರೀಕಿಗೆ ಮರ್ಕ್ಯುರಿ ರಾಹುನ ಜೊತೆ ಹೋಗ್ತತೆ. 6ನೇ ತಾರೀಕಿಗೆ ವೀನಸ್ ಅಲ್ಲಿ ಹೋಗ್ತತೆ. ಸೊ ಒಂಥರ ಮಿಕ್ಸ್ಡ್ ರಿಯಾಕ್ಷನ್ಸ್ ಥ್ರೂ ಔಟ್ ವೀಕ್. ಸೊ ಅದಕ್ಕೆ ಹೆಂಗಂತಂತಂದ್ರೆ ನಿಮ್ಮ ಮೂಡ್ ಸ್ವಿಚ್ ಆಫ್ ಆಗೋದು ಆನ್ ಆಗೋದು ಜಾಸ್ತಿ ಆಗ್ಬೋದು. ಸೊ ಅದ್ರ ಬದಲೇ ನೀವು ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಈಗ ಪ್ರೊಫೆಷನ್ನು ಮತ್ತು ನಿಮ್ಮ ಕರಿಯರ್ದೊಳಗೆ ಮಲ್ಟಿಪಲ್ ಅಪಾರ್ಚುನಿಟೀಸ್. ಓಕೆ, ಮಲ್ಟಿಪಲ್ ಅಪಾರ್ಚುನಿಟೀಸ್ ಬರೋದು, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದು, ನಿಮ್ಮ ಲೈಫ್ದೊಳಗೆ ನಿಮಗೆ ಗ್ರೋತ್ ನೋಡೋಕೆ ಸಿಗ್ತೈತಿ. ಬಟ್ ಒಂದು ನೆನಪಿಟ್ಕೊಡ್ರಿ, ನಿಮಗೆ ಅವು ಬಂದ್ರೂ ಸಹಿತ ಯು ವಿಲ್ ಮಲ್ಟಿಪಲ್ ಅಪಾರ್ಚುನಿಟೀಸ್ ಅಂತ ಯಾಕಂತ ಹೇಳಿದರೆ ಯು ವಿಲ್ ಬಿ ಕನ್ಫ್ಯೂಸ್ಡ್. ಯಾಕಂದ್ರೆ ಮರ್ಕ್ಯುರಿ ರಾಹುನ ಜೊತೆ ಹೋಗ್ತೈತಿ 11ನೇ ಮನೆಗೆ, ಅಂದ್ರೆ ಅದು ನೆಟ್ವರ್ಕ್ ತೋರಿಸ್ತೈತಿ. ರಾಹು ಯಾವಾಗಿದ್ರೂ ಕನ್ಫ್ಯೂಷನ್ ಕಾರಕ ಹೇ, ಅವ್ರ ಇಲ್ಯೂಷನ್ ಕಾರಕ ಹೇ. ಓಕೆ, ಅದ್ರ ಕೆಳಗೆ ಏನೈತೆ ನೋಡ್ರಿ ಇಲ್ಲಿ. ಯಾವಾಗ ನಿಮಗೆ ಒಂದು ಅನ್ನಿಸ್ಬೋದು, ಅಂದರೆ ನಾನು ಒಂಥರ ಈ ಬಗ್ಗೆ ಸಂಕಟ ಅಂತಂತಾರಲ್ಲ ಆ ಥರ ಯಾವುದಾದ್ರೂ 2 ವಿಷಯದೊಳಗೆ ಇದನ್ನು ಚೂಸ್ ಮಾಡಲೋ ಅದನ್ನು ಚೂಸ್ ಮಾಡಲೋ. ಸೊ ಎಷ್ಟಾಕತಿ ಅಷ್ಟು ನಿಮ್ಮ ಬದಲಾಗಿ ನಿಮಗೆ ಒಂದು ಸ್ವಲ್ಪ ವಿಚಾರ ಇರಲಿ. ಅಂದರೆ ಯಾವ ವಿಷಯಗಳನ್ನು ಸರಿ ಮಾಡಾಕತ್ತೇವಿ, ಯಾವ ವಿಷಯಗಳನ್ನು ತಪ್ಪು ಮಾಡಾಕತ್ತೇವಿ, ಆ ವಿಷಯಗಳ ಬದಲಾಗಿ ಸರಿಯಾಗಿ ಜ್ಞಾನ ಇರಲಿ. ನೀವೇನು ವಿಷಯ ಮಾಡ್ತಿರೋ ನಿಮಗೆ ಅದಕ್ಕೆ ತಕ್ಕಂಗೆ ಫಲ. ನಿಮ್ಮ ಮಾತುಕತೆ ಮೇಲೆ ನಿಮಗೆ ಕಂಟ್ರೋಲ್ ಇರಬೇಕು. ಓಕೆ, ಅದ್ರ ಕೆಳಗೆ ಏನೈತೆ ನೋಡ್ರಿ ಮತ್ತೆ 10 ಆಫ್ ಸೋರ್ಸ್ ಐತಿ.
ಸೊ ಹೆಂಗಂತಂದ್ರೆ ರಾಹು ಕೇತುನ್ ಎಕ್ಸಿಸ್ದೊಳಗೆ ಮತ್ತೆ ಮೇಜರ್ ಪ್ಲಾನೆಟ್ಸ್ ಹೋಗ್ತಾವೆ, ಮರ್ಕಿರಿ ಆ್ಯಂಡ್ ವೀನಸ್. ಈಗ ಸದ್ಯ ಅಂತೂ ಚಂದ್ರ ಐತಿ. ಚಂದ್ರ ಅಂತಂದ್ರೆ ನಿಮ್ಮ ಇಮೋಷನ್ಸ್. ಸೊ ಯಾರ್ದಾರ ಜೊತೆ ಮಾತಾಡಬೇಕಾದ್ರೆ, ರಿಲೇಷನ್ದೊಳಗೆ ಏನಾದರೂ ಮಾತಾಡ್ಬೇಕಂತಂದ್ರೆ ಸ್ವಲ್ಪ ವಿಚಾರ ಮಾಡಿ ಮಾತಾಡೋದು. ಅಥವಾ ಮಾತಾಡಬೇಕಾಗಿತ್ತು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂತಂದ್ರೆ 1-2 ದಿನ ಸ್ವಲ್ಪ ಶಾಂತ ರೀತಿಯಿಂದ ಇರ್ರಿ. ಯಾಕಂತಂದ್ರೆ 1-2 ನಿಮಿಷಕ್ಕೆ ಕಳೆದ್ರೂ ಸಹಿತ ಆ ವಿಷಯದಲ್ಲಿ ಆ ವಿಷಯ ಎಷ್ಟೋ ಬೇಕಷ್ಟು ಸರಿ ಹೋಗ್ತದೆ. ಓಕೆ, ಯಾವುದಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೀವು ಯಾರಿಗಾದರೂ ನೀವು ಸಹಾಯ ಮಾಡ್ಬೋದು, ಅಥವಾ ನಿಮಗೆ ಯಾರಾದರೂ ಸಹಾಯ ಮಾಡ್ಬೋದು. ಈ ಥರದ ವಿಷಯಗಳ ನಡೀತಾವೆ. ಮತ್ತು ಹೆಂಗಂದ್ರೆ ರಾಹುನ ಜೊತೆ ಮರ್ಕಿರಿ ಅಂದರೆ ಫ್ರೆಂಡ್ಸ್. ರಾಹು ಅಂತಂದ್ರೆ ಪಾರ್ಟಿ ವಾರ್ಟಿ करने का, दोस्तों के साथ घूमने का, चिल मारने का, ये सब रहेगा. ये पूरा हफ्ता रहेगा. ऐसा कुछ न कुछ तो तुम ज़रूर करोगे. ಓಕೆ, ಸೊ ನೀವು ಏನೇ ಕೆಲಸ ಮಾಡಿದ್ರೂ ಟೇಕ್ ಅ ಸೆಕೆಂಡ್ ಥಾಟ್, ಆಮೇಲೆ ಆ ಕೆಲಸ ಮಾಡಿದರೆ ಪರವಾಗಿಲ್ಲ. ಯಾಕಂದ್ರೆ ರಾಹುನ ಇಂಪ್ಯಾಕ್ಟ್ ಇದ್ದಾಗ ಲಘು ಏನು ಮಾಡ್ಬೇಕಂತಂದು ಹೇಳಿ ಗೊತ್ತಾಗಿಲ್ಲ, ಗಡಿಬಿಡಿ ಜಾಸ್ತಿ ಅವಾಗ. ಯಾಕಂದ್ರೆ ಅವನ ಜೊತೆ ಯಾವ ಗ್ರಹ ಹೋಗಿ ಕುಂಡಿರ್ತೈತಲ್ಲ ಆ ಗ್ರಹದ ಲಕ್ಷಣಗಳನ್ನು ಅವನು ಆ್ಯಂಪ್ಲಿಫೈ ಮಾಡ್ತಾನೆ, ಅಂದ್ರೆ 4 ಪಟ್ಟು ಹೆಚ್ಚಿಗೆ ಮಾಡ್ತಾನೆ. ಮರ್ಕಿರಿ ಅಂದ್ರೆ ನಿಮ್ಮ ಥಾಟ್ ಪ್ಯಾಟರ್ನ್ ನೆನಪಿರಲಿ ನಿಮ್ಗೆ. ಆಮೇಲೆ ಈ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ನನಗೆಲ್ಲ ಸಿಕ್ಬಿಟ್ಟೈತಿ ಅಂತ, ಇಮೋಷ್ನಲಿ ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಅಂತಂದು ಹೇಳಿ ಆ ಥರದ ಒಂಥರ ಆ್ಯಟಿಟ್ಯೂಡ್ ಬರುವಂಥದ್ದು ವಿಷಯನೂ ಇಲ್ಲ ಆಗ್ತೈತಿ. ಸೊ ಯು ಬಿ ಕೇರ್ಫುಲ್ ಅಬೌಟ್ ಇಟ್. ಇಮೋಷ್ನಲ್ ಲೈಫ್ದೊಳಗೆ ಸ್ಟೆಬಿಲಿಟಿ ಬಂದಂಗೆ ಆಗೋದು, ಆಮೇಲೆ ನಿಮ್ಮ ಡಿಸೈರ್ಸ್ ಎಲ್ಲ ಫುಲ್ಫಿಲ್ ಆಗೋದು, ಈ ಥರದ ವಿಷಯಗಳೆಲ್ಲ ನಡೀತಾವೆ. ಸೊ ನೀವು ಒಂದು ಸ್ವಲ್ಪ ಕೇರ್ಫುಲ್ ಹಂಗೆ ಇರಬೇಕು ಅಷ್ಟೇ. ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಅನ್ನಿಸ್ಬಹುದು ನಿಮಗೆ, ಅಯ್ಯೋ ಔಟ್ಕಮ್ ಯಾಕೋ ಇದ್ರದ್ದು ಕಡಿಮೆ ಅನ್ನಿಸ್ತದಲ್ಲ ನನಗೆ ಅಂತಂದು ಹೇಳಿ. ಬಟ್ ಯು ವಿಲ್ ಟೇಕ್ ಅ ವೈಸ್ ಡಿಸಿಷನ್. ಸಿ ರಿಸ್ಕ್ ಪಾರ್ಟ್ನರ್ ಟು ಪಾರ್ಟ್ನರ್, unsafe decision, not thinking. So you be careful about it. Disappearing, cold and distant, no contact, leaving behind. See this 8 of cups. Okay, 8 of cups ಏನು ಹೇಳ್ತತಿ ಅಂತಂತಂದ್ರೆ ಡಿಸ್ಕನೆಕ್ಷನ್ ಹೇಳ್ತತಿ, ಡಿಸಪಾಯಿಂಟ್ಮೆಂಟ್ ಹೇಳ್ತತಿ. ಆಮೇಲೆ ಲೈಕ್ ವಾಕಿಂಗ್ ಅವೇ, ಏನೋ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಬೇಡ ಅಂತಂದು ಹೇಳಿಬಿಟ್ಟು ಹೋಗುವಂಥದ್ದು, ಈ ಥರದ ವಿಷಯಗಳು ನಡೆಯುವಂಥ ಚಾನ್ಸಸ್ ಜಾಸ್ತಿ. ಸೊ ಎಲ್ಲ ವಿಷಯದಲ್ಲಿ ನೀವು ಒಂದು ಸ್ವಲ್ಪ ಜಾಗರೂಕರಾಗಿದ್ದರೆ ಒಳ್ಳೆಯದು. ಈಗ ನಮ್ಮ ಆಸ್ಪಾಸ್ ಯಾವ ಥರದ ಎಸ್ಟ್ರಾಲಜಿಕಲ್ ಎನರ್ಜೀಸ್ ಇರ್ತಾವೆ ಅನ್ನೋದನ್ನು ನೋಡೋಣ. Okay, see there is a Scorpion energy, Mars. Mars and Taurus. ಇಲ್ಲಿ ಸ್ಕಾರ್ಪಿಯೋ ಮತ್ತು ತಾರಸ್. ಓಕೆ, ಮಾರ್ಸ್ ಆ್ಯಂಡ್ ವೀನಸ್. ಈಗ ಸದ್ಯ ಮಾರ್ಸು ಸನ್ನನ ಜೊತೆ ಇದೆ 10th ಹೌಸ್. ತಾರಸ್ ಎಲ್ಲಿ ಹೋಗ್ತತಿ ಅಂತಂದ್ರೆ ನಾಳೆ 5ನೇ ತಾರೀಕಿಗೆ ಅವ್ನು ರಾಹುನ ಜೊತೆ ಹೋಗ್ತಾನೆ. ಇಲ್ಲೇನು ಬರ್ದಾರ, ಅಗ್ರಿಕಲ್ಚರ್, ಹೆಣ್ಣು ಹೊಣ್ಣು ಮಣ್ಣು. ಸೊ 3 ಬದಲಾಗಿನೂ ಕೇರ್ಫುಲ್ ಹಂಗೆ ಇರ್ರಿ. ಮಾರ್ಸ್ದೊಳಗೆ ಇಲ್ಲೇನು ಹೇಳ್ತಾರೆ ಅಂತಂದ್ರೆ ಯಾವ ವಿಷಯದನ ಸ್ವಲ್ಪ ಇದ್ರೆ ಸ್ಟ್ರಾಟಜಿಕಲಿ ವಿಚಾರ ಮಾಡೋಕೆ ನೋಡ್ರಿ. ಸಮ್ ಮಿಸ್ಟೇಕ್ಸ್ ಆರ್ ದೇರ್. ಏನಾದರೂ ರಹಸ್ಯವಾದದ್ದು ವಿಷಯಗಳನ್ನು ಯಾರ್ದರೆ ಮುಂದೆ ಹಂಚ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ 11ನೇ ರಾಶಿಯೊಳಗೆ ರಾಹುನ ಜೊತೆ ಮರ್ಕಿರಿ ಅಂದರೆ ನಿಮ್ಮ ಮಾತುಕತೆ, ಕಮ್ಯುನಿಕೇಷನು, ನಿಮ್ಮ ಥಾಟ್ ಪ್ಯಾಟರ್ನು. ಯಾರದ್ರ ಮೇಲೆ ವಿಶ್ವಾಸ ಇಟ್ಟು ಏನೂ ಹೇಳಕ್ಕೆ ಹೋಗ್ಬೇಡ್ರಿ. 11ನೇ ಮನೆ ಅಂತಂದ್ರೆ ನಿಮ್ಮನ್ನ ನೆಟ್ವರ್ಕ್ ತೋರಿಸ್ತತಿ. ಸೊ ಅದರಿಂದ ನಿಮಗೆ ತೊಂದರೆ ಆಗುವಂಥ ಚಾನ್ಸಸ್ ಆರ್ ಮೋರ್. ಆಮೇಲೆ ಒಂಥರ ಹೇಳಿದ್ದನ್ನೇ ಕೇಳೋಂಗಿಲ್ಲ, ಒಂಥರ ಮೊಂಡತನ, ನಾನು ಮಾಡಿದ್ದೇ ಸರಿ, ನಾನು ಹೇಳಿದ್ದೇ ಕರೆಕ್ಟು, ಆ ಥರದ್ದು ಏನಾದರೂ ಈ ಥರದ್ದು ಥಾಟ್ ಪ್ಯಾಟರ್ನ್ ಆಗೋದು ನಿಶ್ಚಿತ. ಯಾಕಂತಂತಂದ್ರೆ ರಾಹುನ ಜೊತೆ ಮರ್ಕಿರಿ ಈಸ್ ಯುವರ್ ಥಾಟ್ ಪ್ಯಾಟರ್ನ್. ಸೊ ವಿಚಾರ ಮಾಡಿರಿ. ಯಾವುದೇ ವಿಷಯ ಇದ್ದರೆ ಆ ವಿಷಯಗಳ ಬದಲಾಗಿ ಸರಿಯಾಗಿ ವಿಚಾರ ಮಾಡಿರಿ. ಓಕೆ, ಸೊ ದಿಸ್ ಇಸ್ ಫಾರ್ ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿಯವರಿಗಾಗಿ.
ತಾವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ಮೂಲಕ ನನ್ನ ಚಾನಲಿಗೆ ಬಂದಿದ್ದರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಂಟೆಂಟ್ ಇಷ್ಟ ಆದರೆ ಮತ್ತೊಬ್ಬರಿಗೂ ಸೆಂಡ್ ಮಾಡಿರಿ. ಸೊ ಈಗ ಅಗ್ನಿ ತತ್ವದ ರಾಶಿಗಳಿಗಾಗಿ ನೋಡೋಣ. ಪೃಥ್ವಿ ತತ್ವದ ರಾಶಿಗಳಿಗಾಗಿ ನೋಡೋಣ. ಪೃಥ್ವಿ ತತ್ವದ ರಾಶಿಗಳು ಯಾವುದು? ಒಂದು ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ. 3ನೇ ತಾರೀಕು ಫೆಬ್ರವರಿ 3ರಿಂದ ಹಿಡಿದು ಫೆಬ್ರವರಿ 9ರವರೆಗೆ. Okay, I hope you can see this. So bottom of the deck, Ace of Swords. ಓಕೆ, ಇದು ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿಯವರಿಗಾಗಿ ಇದು ರೀಡಿಂಗ್. ಅಂದರೆ ಪೃಥ್ವಿ ತತ್ವದವರಿಗಾಗಿ. ಪೃಥ್ವಿ ತತ್ವ ಅಂದರೆ ದುಡ್ಡು ಬಂತು. ಓಕೆ, ಪೇಜ್ ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ನೀವು ಯಾವುದಾದ್ರೂ ದುಡ್ಡಿನ ವಿಚಾರದಲ್ಲಿ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತಿರಬಹುದು. ನೀವೇನಾದರೂ ಭಾಳ ದಿವಸದಿಂದ ಈ ವಿಷಯ ನನಗೆ ಆಗಬೇಕು ಅಂತ ನೀವು ಅನ್ಕೊತಾ ಇರಬಹುದು. ಅದ್ರ ಸಲುವಾಗಿ ಅಂತಂದೇಳಿ ಫೈನಾನ್ಷಿಯಲ್ ಅಪಾರ್ಚುನಿಟೀಸ್ ನಿಮ್ಮ ಹತ್ರ ಬರ್ತಾವೆ. ನೀವು ಸ್ಕಿಲ್ ಮೇಲೆ ಕೆಲಸ ಮಾಡೋದು, ನಿಮ್ಮ ಸ್ಕಿಲ್ ಮೇಲೆ ಸೀರಿಯಸ್ಲಿ ಕೆಲಸ ಮಾಡೋದು ಅಂತ ಅನ್ರಿ, ಆ ಥರದ ವಿಷಯಗಳು ನಡೀತಾವೆ. ಆಮೇಲೆ ಅದ್ರ ನಿಮ್ಮ ಸ್ಕಿಲ್ಸ್ ಏನದಾವಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಫೈನ್ ಫಿನಿಷಿಂಗ್ ಕೊಡೋಕಂತಂದು ಹೇಳಿ ನೀವು ಎಲ್ಲಾದರೂ ಎನ್ರೋಲ್ನು ಮಾಡ್ಕೋಬೋದು ಕ್ಲಾಸಿಗೆ. ಆ ಥರದ ಘಟನೆಗಳು ನಡೆಯುವಂಥ ಚಾನ್ಸಸ್. ಆದರೆ ಇದು ಅಷ್ಟೇ ಒಂಥರ ಚೈಲ್ಡಿಶ್ ನೇಚರ್ನೂ ತೋರಿಸ್ತತಿ. ಏನು? ಪೇಜ್ ಆಫ್ ಪೆಂಟಕಲ್ಸ್. ಅವ್ನ ಕೈಯಾಗ ದುಡ್ಡು ಐತೆ ನೋಡ್ರಿ, ಆದ್ರೆ ಅವ್ನು ಗೊತ್ತಿರಂಗಿಲ್ಲ ಸರಿ ಹೆಂಗೆ ಖರ್ಚು ಮಾಡ್ಬೇಕು, ಏನು ಮಾಡ್ಬೇಕಂತಂದೇಳಿ. ಸೊ ಹೆಂಗಂತಂದ್ರೆ ದುಡ್ಡಿನ ರಿಲೇಟೆಡ್ ಏನಾದರೂ ಒಂದು ಸಡನ್ನಾಗಿ ಒಂದು ಚೇಂಜ್ ಏನಾದರೂ ಬಂದು ಸೊ ಏನಾದರೂ ಗದ್ದಲ ಆಗುವಂಥ ಚಾನ್ಸಸ್ ಆರ್ದೇರ್. ಇದರಿಂದ ಹೆಂಗಂತಂದ್ರೆ ಒಂದು ಫೈನಾನ್ಷಿಯಲ್ ಲಾಸ್ ಏನಾದರೂ ಆಗುವಂಥ ಚಾನ್ಸಸ್ಸಲ್ಲಿ ಕಾಣ್ತಾವೆ. ಯಾಕೆ ಗೊತ್ತಾ? ವೀನಸ್ ಅಂದರೆ ದುಡ್ಡು ಈ ಸದ್ಯ ಹೋಗಿ 11ನೇ ರಾಶಿಯೊಳಗೆ ವೀನಸ್ ರಾಹುನ್ ಜೊತೆ ಕುಂಡ್ರಾಕತ್ತೈತಿ. ಮರ್ಕಿರಿ ಅಂದರೆ ಇವರ್ ಬಿಸ್ನೆಸ್. ಮರ್ಕರಿ ಆ್ಯಂಡ್ ವೀನಸ್ ನಾಳೆ 5ನೇ ತಾರೀಕಿಗೆ 6ನೇ ತಾರೀಕಿಗೆ ಒಂದಾದ್ಮೇಲೆ ಒಂದು ಹೋಗಿ ಕುಂಭರಾಶಿಯೊಳಗೆ ರಾಹುನ್ ಜೊತೆ ಕೂಡ್ತಾವೆ. ಸೊ ಯು ಬಿ ಕೇರ್ಫುಲ್ ಥ್ರೂ ಔಟ್ ವೀಕ್. ಯಾಕಂದ್ರೆ ಇದು ದಿಸ್ 1, 2 ಆ್ಯಂಡ್ ದಿಸ್ ಫೈನಾನ್ಷಿಯಲ್ ಲಾಸ್ ಅಂದ್ರೆ ಪುವರ್ ಮೈಂಡ್ಸೆಟ್ ಈ ಥರದ ವಿಚಾರಗಳನ್ನ ಇದು ತೋರಿಸ್ತೈತಿ. ಅಂತಂದ್ರೆ ಬೇಜವಾಬ್ದಾರಿಯಿಂದ ಏನಾದರೂ ಮಾಡೋಕ್ಕೆ ಹೋಗಿ ಏನಾದರೂ ಮಾಡ್ಕೊಳ್ಳೋದು. ಆಮೇಲೆ ಆರೋಗ್ಯದ ಕಡೆನೂ ಸ್ವಲ್ಪ ಲಕ್ಷ್ಯ ಇರಲಿ. ಯಾಕಂತಂದರೆ ವೀನಸ್ ಅಂತಂದರೆ ನಿಮ್ಮ ಭೋಗವಿಲಾಸ. ಡೆವಿಲಿನ ಕಾರ್ಡ್ ಬಂದೈತಿ ಅಂತಂದರೆ ಇದರ ಅರ್ಥ ಸೆಕ್ಷುವಲ್ ಎನರ್ಜಿ ಹೆಚ್ಚಿಗೆ ಆಗೋದನ್ರಿ, ಯಾವುದಾದ್ರೂ ವಿಷಯಕ್ಕೆ ಅಡಿಕ್ಷನ್ ಆಗೋದನ್ರಿ, ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಅನ್ರಿ, ಮಾತಿನೊಳಗೆ ಸರಿ ಹೆಂಗೆ ಮಾತಾಡಲಾರ್ದೆ ಮತ್ತೊಬ್ರಿಗೆ ಏನಾದರೂ ಹರ್ಟ್ ಇಂಥವು ಏನಾದರೂ ನೀವು ಆ ಥರದ ಕ್ಯಾರೆಕ್ಟರ್ದವ್ರಾಗಿದ್ದರೆ ಸ್ವಲ್ಪ ವೀಕೆಲ್ಲ ಕಂಟ್ರೋಲ್ದೊಳಗಿರ್ರಿ. ಯಾಕಂದ್ರೆ ಕಮ್ಯುನಿಕೇಷನ್ ಅಂತಂದ್ರೆ ಮರ್ಕಿರಿ ಅದು ಹೋಗಿ ರಾಹುನ್ ಜೊತೆ ಕೊಂಡಿರ್ತೈತಿ. ರಾಹು ಆ ವಿಷಯ ಆಂಪ್ಲಿಫೈ ಮಾಡ್ತಾನೆ. ಸೊ ನಿಮ್ಮ ಮಾತಿನಿಂದ ಏನಾದರೂ ಎಡವಟ್ಟಾಗೋ ಚಾನ್ಸಸ್ ಆರ್ ದೇರ್. ಮತ್ತು ನೋಡಿರಿ, ನಿಮ್ಮ ಮಾತಿನಿಂದ ನಿಜವಾಗ್ಲೂ ನಿಮಗೆ ಬೆನಿಫಿಟು ಆಕೈತಿಲ್ಲ. ಹೆಂಗಂತಂತಂದ್ರೆ ಅದ್ರ ತಲೆ ಉಪಯೋಗ ಮಾಡಬೇಕು. ಮತ್ತು ಹೆಂಗಂತಂದ್ರೆ ಸ್ವಲ್ಪ ಸೀರಿಯಸ್ ಆಗಿ ವಿಚಾರ ಮಾಡಬೇಕು. ಏಸ್ ಆಫ್ ಸೋರ್ಟ್ಸ್ ಅಂತಂದ್ರೆ ಮಾತುಕತೆಯಿಂದ ಬೆನಿಫಿಟ್. ನಿಮ್ಮ ಕರಿಯರ್ ಅನ್ರಿ, ಬಿಸ್ನೆಸ್ ಅನ್ರಿ. ಇಲ್ಲೇ ಇಲ್ಲೇ ಕಿಂಗ್ ಆಫ್ ಪೆಂಟಕಲ್ಸ್ ಇದೆ. ಅದ್ರ ಕೆಳಗೆ ಏನೈತಿ ನೈಟ್ ಆಫ್ ಸೋರ್ಟ್ಸ್ ಐತಿ. ಅದ್ರ ಕೆಳಗೆ ಏನೈತಿ ನೋಡ್ರಿ, ಇಲ್ಲೇ 6 ಆಫ್ ಕಪ್ಸ್ ಐತಿ. ಸೊ ನಿಮ್ಮ ಮನಸ್ಸಿಗೆ ತಕ್ಕಂಗನ ಏನಾದರೂ ಒಂದು ವಿಷಯ ನಡೆಯುವಂಥ ಚಾನ್ಸ್. ಆದರೆ ಹೆಂಗಂತಂದ್ರೆ ಮಾತುಕತೆಯ ಮೇಲೆ ಹಿಡಿತವಿರಲಿ. ಎಂಪ್ರೆಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ ಅಬಂಡನ್ಸ್ ನಿಮ್ಮ ಕಡೆ ಬರ್ತಾ ಇದೆ. ಆದರೆ ಹೆಂಗಂತಂದ್ರೆ ಅದನ್ನು ಸರಿಯಂಗೆ ಯೂಸ್ ಮಾಡ್ಕೊಡ್ರಿ. ಆಯಿತಾ? ಗದ್ದಲ ಮಾಡಬೇಡ್ರಿ. ಅಂದರೆ ಯಾವ್ದಾರ ವಿಷಯದೊಳಗೆ ಎಡವಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಹೆಂಗೆ ತೋರಿಸ್ತೈತಿ ಅಂದರೆ ನರ್ಚರಿಂಗ್ ನೇಚರನ್ನು ತೋರಿಸ್ತೈತಿ. ಸೊ ಗುಡ್ ಪೇರೆಂಟಿಂಗ್ ಅಂತಂತಂದರೆ ಮಕ್ಕಳ ರಿಲೇಟೆಡ್ ನಿಮಗೆ ಏನಾದರೂ ಒಳ್ಳೆ ಗುಡ್ ನ್ಯೂಸ್ ಬರುವಂಥದ್ದು ಏನಾದರೂ ಇದ್ದರೆ ಆ ಥರ. ನೀವೇನಾದರೂ ಇಷ್ಟಪಟ್ಟಿದ್ರೆ ಅದನ್ನೆಲ್ಲ ಕೊಂಡ್ಕೊಳ್ಬೇಕು ಮಾಡಬೇಕು ನೀವೇನೋ ಇಷ್ಟಪಡ್ತಿದ್ರಿ ಅಂದರೆ ನೀವು ಬಯಸಿದ್ದೆಲ್ಲ
ಕೊಂಡುಕೊಳ್ಳುವಷ್ಟು ನಿಮ್ಮ ಹತ್ರ ದುಡ್ಡು ಬರ್ತಾ ಇದೆ. ಅಂದರೆ ಜೀವನದಲ್ಲಿ ಗ್ರೋತ್ ಇದೆ, ಡೆವಲಪ್ಮೆಂಟ್ ಇದೆ ರಿಲೇಟೆಡ್ ಟು ಮನಿ. ಓಕೆ, ಸೊ ಅದಕ್ಕೆ ಆದ್ರೆ ಹೆಂಗೈತಿ, ಈ ಎಲ್ಲ ಸುಖ ಇದ್ರೂ ಸಹಿತ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಸೊ ಈ ವಾರದೊಳಗೆ ನಿಮ್ದೆಲ್ಲಾದರೂ ಟ್ರಾವೆಲಿಂಗ್ ಆಗ್ಬೋದು, ದೂರ ಟ್ರಾವೆಲಿಂಗ್ ಆಗ್ಬೋದು. ಆಮೇಲೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಣಯನೇ ತೊಗೋಬೇಕು ಅನ್ನುವಂಥ ಟೈಮನ್ನು ಬರ್ಬೋದು. ಸ್ವಲ್ಪ ಸ್ವಲ್ಪ ಸ್ವಂತದ ವಿಚಾರಗಳ ಮೇಲೆ ನಿಮಗೆ ಕಂಟ್ರೋಲ್ ಇರಲಿ. ಸ್ವಲ್ಪ ಏನಾದರೂ ಕೆಲಸ ಮಾಡ್ತಿದ್ರೆ ಸ್ವಲ್ಪ ಡಿಸಿಪ್ಲಿನ್ಫುಲಿ ಕೆಲಸ ಮಾಡೋಕ್ಕೆ ನೋಡ್ರಿ. ಓಕೆ, ಈಗ ಹೆಂಗಂತಂತಂದ್ರೆ ರಾಹು ವೀನಸ್, ರಾಹು ಮರ್ಕ್ರಿ ಎಲ್ಲ ಮಾಡಿ ಮುಗಿಸ್ಬಿಡ್ತೇನೆ ಅನ್ನುವಂಥದ್ದು ಏನಾರ ಒಮ್ಮೆ ಹುಮ್ಮಸ್ಸು ಬಂದುಬಿಡ್ತೈತಿ. ಅಂದರೆ ಕಾನ್ಸಿಕ್ವೆನ್ಸಸ್ ವಿಚಾರ ಮಾಡೋಂಗಿಲ್ಲ. ಚಿಲ್ಡ್ರನ್ಸ್ ರೆಸ್ಪಾನ್ಸಿಬಿಲಿಟಿ, ಚೈಲ್ಡ್ಹುಡ್, ಇಮ್ಯಾಚುರಿಟಿ, ಇನ್ನೋಸೆನ್ಸ್. ಅಂದರೆ ಇದರರ್ಥ ನಿಮ್ಮ ಪ್ರಾಫಿಟ್ ಯಾರಾದರೂ ತೊಗೋಬೋದು. ಸೊ ಬಿ ಕೇರ್ಫುಲ್ ಅರೌಂಡ್ ವಿಂಟರ್. ನೀವು ದುಡ್ಡಿನ ರಿಲೇಟೆಡ್ ಏನಾದರೂ ಕೆಲಸ ಏನಾದರೂ ಮಾಡಿದ್ರಿ ಅಂತಂತಂದ್ರೆ ಅದು ಈ ವಿಂಟರ್ದಲ್ಲೇ ಆ ಕೆಲಸ ಆಗುವಂಥ ಟೈಮ್ ಬಂದಿದೆ. ನೀವೇನಾದರೂ ಕೆಲಸ ಮಾಡಬೇಕು ಅಥವಾ ಅಂಥದ್ದು ಏನಾದರೂ ನಿಮ್ಮ ತಲೆಯೊಳಗೆ ವಿಷಯ ಇತ್ತು ಅಂತಂದ್ರೆ ಆ ವಿಷಯ ಈಡೇರ್ತೈತಿ. ನೀವು ಮೊದಲೇ ಏನಾದರೂ ಡಿಸೈಡ್ ಮಾಡಿರಬಹುದು. ಓಕೆ, ಕ್ಯಾಪ್ರಿಕಾನ್. ಹೌಸಸ್ ಆ್ಯಂಡ್ 5th ಹೌಸ್. ಸೊ ಈ ಕಾರ್ಡ್ಸ್ ಇವು ಏನು ಮೆಸೇಜ್ ಹೇಳ್ತಾವಂದ್ರೆ 1 ಈಸ್ ಕ್ಯಾಪ್ರಿಕಾನ್ ಆ್ಯಂಡ್ 1 ಈಸ್ 5th ಹೌಸ್. ಕ್ಯಾಪ್ರಿಕಾನ್ ಅಂದ್ರೆ ಸ್ಯಾಟರ್ನ್, ಇದಂದ್ರೆ ಸನ್. ಈಗ ಸದ್ಯ ಸ್ಯಾಟರ್ನ್ ಮನೆಯೊಳಗನ ಸನ್ ಅದಾನ. ಅಡ್ಮಿನಿಸ್ಟ್ರೇಷನ್ ಅನ್ರಿ, ಆಮೇಲೆ ಕನ್ಸ್ಟ್ರಕ್ಷನ್ ಅನ್ರಿ, ಆಮೇಲೆ ಇಂಡಸ್ಟ್ರಿ ರಿಲೇಟೆಡ್ ಏನಾದರೂ ಕೆಲಸಗಳು ಬರುವಂಥವು. ಅದ್ರ ರಿಲೇಟೆಡ್ ಏನಾದರೂ ಕೆಲಸ ನೀವು ಇದ್ದರೆ ಆಗುವಂಥವು, ಅದ್ರ ರಿಲೇಟೆಡ್ ಕೆಲಸ ಬರುವಂಥದ್ದು, ಅದ್ರ ರಿಲೇಟೆಡ್ ಏನಾದರೂ ಆಗಬಹುದು. ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಯಾಕಂತನ್ನಿ ಅಂತಂದ್ರೆ ಸನ್ ಇದ್ದಾವ ಈಗ ಸ್ಯಾಟರ್ನ್ ಮನೆಯೊಳಗೆ ಅದಾನ. ಸನ್ ಅಂದ್ರೆ ಹೈಯರ್ ಅಥಾರಿಟಿ. ಸೊ ಇಲ್ಲಿ 5th ಹೌಸ್ ಅಂತ ಬಂದೈತಿ, ನರ್ಸರಿ, ಚಿಲ್ಡ್ರನ್ಸ್. ನಿಮ್ಮ ಮಕ್ಕಳ ರಿಲೇಟೆಡ್ ಏನಾದರೂ ವಿಷಯಗಳು ಅಥವಾ ಘಟನೆಗಳು ಆಗುವಂಥ ಚಾನ್ಸಸ್. ಅಂದರೆ ನಿಮ್ಮ ಮಕ್ಕಳು ಹೈಯರ್ ಎಜುಕೇಷನಿಗೆ ಎಲ್ಲರ ಪರದೇಶಕ್ಕೆ ಹೋಗುವಂಥದ್ದನ್ರಿ, ಅಥವಾ ಅವ್ರು ಏನಾದರೂ ಯಾವುದಾದ್ರು ಪ್ರೊಫೆಷ್ನಲ್ ಕೋರ್ಸಸಿಗೆ ಅವ್ರು ಏನಾದರೂ ಅಡ್ಮಿಷನ್ ತೊಗೊಳ್ದನ್ರಿ, ಅಥವಾ ನಿಮ್ಮ ಮಕ್ಕಳನ್ನ ನೀವು ಕ್ರಿಯೇಟಿವಿಟಿ ಕ್ಲಾಸಿಗೆ ಜಾಯಿನ್ ಮಾಡೋದಂತಂತನ್ರಿ. ನಿಮ್ಗೆ ಯಾರಾದರೂ ಗುರುಗಳು ಬೆಟ್ಟಾಗೆ ಮಂತ್ರ ಜಪ ಅದು ಕೊಡೋದು. ಯಾಕಂದರೆ 5th ಹೌಸ್ದಿಂದ ನಾವು ನಮ್ಮ ಸಾಧನೆಯನ್ನು ನೋಡ್ತೇವೆ, ಅಲ್ಲಿಂದ ನಾವು ಎಂಟರ್ಟೈನ್ಮೆಂಟನ್ನು ನೋಡ್ತೇವೆ. ಯಾರಾದರೂ ಫಿಲ್ಮ್ ಇಂಡಸ್ಟ್ರಿ ಒಳಗಿದ್ದರೆ ಅವ್ರಿಗೆ ಏನಾದರೂ ಒಳ್ಳೆಯ ಏನಾದರೂ ಕೆಲಸ ಸಿಗುವಂಥ ಚಾನ್ಸಸ್ ಆರ್ ದೇರ್. ಸೊ ಇಷ್ಟೆಲ್ಲ ವಿಷಯಗಳು ಈ ವಾರ ನಿಮಗೆ ಅಪ್ಲಿಕೇಬಲ್ ಆಗ್ತಾವೆ. ಯಾರಿಗಂದ್ರೆ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿಯವರಿಗೆ. ಈ ರೀಡಿಂಗ್ ಮೂಲಕ ನೀವು ಏನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಗೆ ಬಂದರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈಗ ವಾಯುತತ್ವದ ರಾಶಿಗಳಿಗಾಗಿ ಏನೆಲ್ಲ ರೀಡಿಂಗ್ ಇದೆ ಅಂತ ನೋಡೋಣ. ವಾಯುತತ್ವದ ರಾಶಿಗಳು ಯಾವುದಂದ್ರೆ ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿ. ಓಕೆ, ಈಗ ಸದ್ಯ ಕುಂಭ ರಾಶಿಯೊಳಗನ ಅದಾನ ರಾಹು. ಲೈಟ್ ಹೋಯಿತು. ಸೊ ವಾಯುತತ್ವದ ರಾಶಿಯವರಿಗಾಗಿ ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿ. ಇಲ್ಲಿ ಹೆಂಗೈತಿ ಅಂತಂದ್ರೆ ನಿಮಗೆಲ್ಲರಿಗೂ ಒಂಥರ ಇನ್ಸ್ಟಂಟ್ ಕರ್ಮ. ಓಕೆ, ಬಿಕಾಸ್ ಜಸ್ಟಿಸ್ ಕಾರ್ಡ್ ಈಸ್ ದೇರ್. ಏನಾದರೂ ಮತ್ತೊಬ್ರಿಗೆ ಹರ್ಟ್ ಆಗುವಂಗೆ ಏನಾದರೂ ಮಾಡೋದಿದ್ರೆ, ಬೇರೆಯವ್ರಿಗೆ ಹರ್ಟ್ ಆಗುವಂಥದ್ದು ಅಥವಾ ಅನ್ಯಾಯ ಮಾಡುವಂಥದ್ದು ಏನಾದರೂ ನಿರ್ಣಯಗಳಿದ್ರೆ ಮಾಡೋಕೆ ಹೋಗ್ಬೇಡ್ರಿ, ಅದು ಬ್ಯಾಕ್ ಫೈರ್ ಆಕೈತೆ ನಿಮಗೆ.
ಓಕೆ. ಏಸ್ ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ ದುಡ್ಡಿನ ರಿಲೇಟೆಡ್ ಏನಾದರೂ ಒಳ್ಳೆಯ ಕೆಲಸ ಆಗುವಂಥದ್ದು. ಒಳ್ಳೆ ಕೆಲಸ ಆಗುವಂಥದ್ದು ಅಂತಂದ್ರೆ ನೀವೇನಾದರೂ ದುಡ್ಡು ಮ್ಯಾನಿಫೆಸ್ಟ್ ಮಾಡಾಕತ್ತಿರ್ಬೇಕು. ಸೊ ಅದು ಸಾಕಾರಗೊಳ್ಳೋದನ್ರಿ. ಆಮೇಲೆ ದುಡ್ಡಿನ ರಿಲೇಟೆಡ್ ಏನಾದರೂ ಅಪಾರ್ಚುನಿಟೀಸ್ ಬರುತ್ತೆ, ಹೊಸ ಜಾಬು, ಎಲ್ಲದ್ರೊಳಗೆ ಒಂಥರ ನ್ಯೂ ಬಿಗಿನಿಂಗ್. ಎಲ್ಲಿ ದುಡ್ಡು ಹುಟ್ಟತೈತಿ ಅಲ್ಲಿ ಒಂದು ಹೊಸ ಪ್ರಾರಂಭ. ಆ ಥರ ಜಾಬ್ ಆಗಿರ್ಬೋದು, ಇನ್ಕ್ರಿಮೆಂಟ್ ಆಗಿರ್ಬೋದು, ಏನಾದರೂ ಬಿಸ್ನೆಸ್ದೊಳಗೆ ಪ್ರಾಫಿಟ್ ಆಗ್ಬೋದು. ಈ ಥರದ ವಿಚಾರ ಅಂದರೆ ಭಾಳಷ್ಟು ನಿಮಗೆ ಮಲ್ಟಿಪಲ್ ಪಾಸಿಬಿಲಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು. ಆದರೆ ಇಲ್ಲಿ ಏನು ತೋರಿಸೋದು ನೋಡ್ರಿ, ದುಡ್ಡಿನ ಬದಲಾಗಿ ಸ್ವಲ್ಪ ಕೇರ್ಫುಲ್ ಹಂಗೆ ಇರಬೇಕು. ಓಕೆ. ಹೆಲ್ತ್ ಏನಾದರೂ ಸ್ವಲ್ಪ ಅಪ್ಸೆಟ್ ಆಗುವಂಥ ಚಾನ್ಸಸ್ ಆರ್ ದೇರ್. ಯಾಕಂತಂದ್ರೆ ಹೆಲ್ತ್ ಆಗಲಿ ಅಥವಾ ಬ್ಯಾಕ್ ಬೋನ್ ರಿಲೇಟೆಡ್ ಅನ್ನುವಂಥದ್ದಾಗಲಿ, ಏನಾದರೂ ಬೆನ್ನು ನೋವು ಅಂಥದ್ದು ಏನಾದರೂ ನಿಮಗೆ ಭಾಳ ದಿವಸದಿಂದ ಇತ್ತು ಅಂತಂದ್ರೆ ಮರುಕಳಿಸೋದನ್ರಿ. ಅಥವಾ ಬ್ಯಾಕ್ ಸ್ಟ್ಯಾಪಿಂಗ್ ಮಾಡೋಕೆ ಹೋಗ್ಬೇಡ್ರಿ, ಗಾಸಿಪಿಂಗ್ ಮಾಡಬೇಡ್ರಿ, ಬ್ಯಾಕ್ ಬಿಚ್ಚಿಂಗ್ ಮಾಡಬೇಡ್ರಿ. ಈ ಥರ ಜನರ ಜೊತೆಗೆ ಏನೂ ಮಾಡೋಕೆ ಹೋಗ್ಬೇಡ್ರಿ. ಮತ್ತೊಬ್ಬರ ಬದಲಾಗಿ ಕೆಟ್ಟ ನಿರ್ಣಯಗಳನ್ನು ತೊಗೊಂಡು ಅವ್ರನ್ನ ಸೋಲಿಸಿ ಆನಂದ ಪಡೋದಾಗಲಿ ಇಂಥದ್ದು ಯಾವ ವಿಷಯಕ್ಕೂ ಕೈ ಹಾಕಕ್ಕೆ ಹೋಗ್ಬೇಡ್ರಿ. ಓಕೆ. ಬಿಕಾಸ್ ಜಸ್ಟಿಸ್ ಕಾರ್ಡ್ ಈಸ್ ದೇರ್. ನೀವೇನೇ ಮಾಡಿದರೂ ಸಹಿತ ನಿಮಗೆ ನಕ್ಕೆ ಬ್ಯಾಕ್ ಫೈರ್ ಆಕೈತಿ. ನೀವು ಕೆಲಸ ಮಾಡಿ ಈ ವಾರ ನೀವು ಕೆಲಸ ಮಾಡ್ತೀರಿ, ಕೆಲಸ ಒಂದು ಹಂತಕ್ಕೆ ತೊಗೊಂಡು ಹೋಗ್ತೀರಿ. ಆದರೆ ಇನ್ನು ಒಂದು ಹೆಜ್ಜೆ ತನಗೂಡ್ದ ನಿಮ್ಗೆ ಎಷ್ಟು ದಣವಾಗಿರ್ತೈತಿ ಅಂತಾರೆ, ಫುಲ್ ಎನರ್ಜಿ ಎಲ್ಲ ಡ್ರೆನ್ ಔಟ್ ಆಗಿರ್ತೈತಿ. ನೀವು ನಿಮ್ಮ ಸಲುವಾಗಿ ಅಷ್ಟೇ ಸ್ಟ್ಯಾಂಡ್ ತೊಗೊಳ್ಬೇಕು ಅನ್ನುವಂಥದ್ದು ನಿಮ್ಮ ತಲೆಯಾಗಿ ಬರ್ತೈತೆ. ಅಂದ್ರೆ ತುಮೇ ऐसा लगेगा जैसे कि मैं विक्टिम हूँ. ತೋ ಅಂಥದನ್ನೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ಎಷ್ಟು ಆಕೈತಿ ಅಷ್ಟು ಕೆಲಸ ನಿಮ್ಮ ಕೈಯಾಗಿಂದ ಮುಗಿಸಾಕ ನೋಡ್ರಿ. ನೀವು ಕೆಲಸ ಮುಗಿಸಿದ್ರಿ ಅಂತಂದ್ರೆ ಏನು ಬರ್ತಾಯಿದೆ ನಿಮ್ಮ ಹತ್ರ ಅಂತಂತಂದ್ರೆ ವೆಲ್ತ್ ಬರ್ತಾಯಿದೆ, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಚಲೋ ಆಗತ್ತೈತಿ, ನಿಮ್ಮ ಫ್ಯಾಮಿಲಿ ಖುಷಿ ಆಗ್ತೈತಿ, ನೀವೆಲ್ಲಾದರೂ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಬೋದು. ಆಮೇಲೆ ಸಕ್ಸಸ್ ಬರ್ತಾಯಿದೆ, ವೆಲ್ತ್ ಸೆಕ್ಯೂರಿಟಿ, ಫ್ಯಾಮಿಲಿ ಸೆಕ್ಯೂರಿಟಿ ಎಲ್ಲ ಸಿಗ್ತೈತೆ ನಿಮಗೆ. ನೀವೇನು ಮಾಡ್ಕೋಬೇಕು ಅಂತಂದಿದ್ರಿ ಅದೆಲ್ಲ ಸಿಗುವಂಥ ವಿಷಯ. ನಿಮ್ಗೆ ಅದ್ರ ಜೊತೆಗೇನೆ ಪಬ್ಲಿಕ್ ರಿಕಗ್ನೈಷನ್ ಯಾವುದಾದ್ರೂ ನೀವು ಕೆಲಸ ಮಾಡಿರ್ಬೋದು. ದಿಸ್ ಒನ್ ನೀವೇನಾದರೂ ಕೆಲಸ ಮಾಡಿ ಮುಗಿಸಿದ್ರೆ ನಿಮ್ಗೆ ಆಫೀಸ್ದೊಳಗೆ ನಿಮ್ಮನ್ನು ಕೊಂಡಾಡುವಂಥ ವಿಷಯ, ಆ ಥರ ಏನಾದರೂ ಆಗ್ಬೋದು. ಸೊ ನೀವು ಯಾವಾಗ ಡಿಸಿಷನ್ಸ್ ತೊಗೊಂಡ್ರು ಸಹಿತ ಮೆಂಟಲ್ ಕ್ಲಾರಿಟಿ ಇರಲಿ ನಿಮಗೆ. ಕಿಂಗ್ ಆಫ್ ಸೋರ್ಡ್ ಕಾರ್ಡ್ ಇದೆ, ಇವ್ರು ಯಾರಿಗೂ ಅನ್ಯಾಯ ಮಾಡೋಂಗಿಲ್ಲ. ಆ ಥರದ ವಿಷಯ ಇರಲಿ. ತುಮಾರೆ ಅಂದರ್ ಜೋ ಸ್ಟ್ರೆಂಗ್ತ್ ಏನೋ वो ಸ್ಟ್ರೆಂಗ್ತ್ ಕೋ ಜಗಾವ್. ನಿಮ್ಮ ಇನ್ನರ್ ಸ್ಟ್ರೆಂಗ್ತ್ ಮೇಲೆ ಕೆಲಸ ಮಾಡಿರಿ. ದ ಎಂಪ್ರೆಸ್ ಅಬಂಡನ್ಸ್ ನಿಮ್ಮ ಹತ್ರ ಬರ್ತಾ ಇದೆ. ಏಸ್ ಆಫ್ ಪೆಂಟಕಲ್ಸ್ ದುಡ್ಡು ನಿಮ್ಮ ಹತ್ರ ಬರ್ತಾ ಇದೆ, ಅಬಂಡನ್ಸ್ ನಿಮ್ಮನ್ನು ಹುಡ್ಕಾಡ್ಕೊಂಡು ಬರ್ತಾ ಇದೆ. ಆದರೆ ಬೇರೆಯವ್ರಿಗೆ ಅನ್ಯಾಯ ಮಾಡಬೇಡ್ರಿ ಅಷ್ಟೇ. ಇದು ಬರೀ ಬೇರೆಯವ್ರ ರಿಲೇಟೆಡು ಇಂಥದನ್ನೆಲ್ಲ ಮಾಡಬಾರ್ದು ಅಂತಲ್ಲ, ಮನೆಯಾಗಿನವ್ರಿಗೂ ಆಯ್ತು. ಕೆಲವೊಂದು ಸರ್ತಿ ಮನ್ಯಾಗ ಒಂದಿಷ್ಟು ಕ್ಯಾರೆಕ್ಟರ್ಸ್ ಇರ್ತಾವೆ, ಸ್ಪೆಷಲ್ ಕ್ಯಾರೆಕ್ಟರ್ಸ್. ಅವ್ರು ಏನು ನೀವು ಹಿಗ್ಗಮುಗ್ಗ ಜಗಾಡಿದ್ರು ಅವ್ರು ಒಟ್ಟ ಬಗ್ಗಂಗಿಲ್ಲ, ನಂದೇ ಖರೆ ಅಂತಿರ್ತಾರೆ ಅವರು. ಆ ಥರದ್ದು ಏನಾದರೂ ಮಾಡೋಕೆ ಹೋಗ್ಬೇಡ್ರಿ, ಆ ಥರದ್ದು ವಿಷಯ ಎಲ್ಲ. ಅಂದ್ರೆ ನಾ ಹೇಳೋದರ ಅರ್ಥ ಹಠ ಹಿಡಿಯೋದು ಅಂತ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ವರ್ಕಿಂಗ್ ಔಟ್, ನೆಗೋಷಿಯೇಟಿಂಗ್ ವಿತ್ ಯು, ಬೆಗ್ಗಿಂಗ್. ದಿಸ್ ಇಸ್ ದ ಕಾರ್ಡ್. jealousy, taking behind back, being envious, pittiness, attention seeking. ಸೊ ನಾ ಹೇಳಿದ್ನಲ್ಲ, ಬೇರೆಯವ್ರ ಸಲುವಾಗಿ ನಿಮ್ಮಲ್ಲಿ ಒಳ್ಳೆಯ ಭಾವನೆಗಳು ಇರಲಿ. ಜಲಸಿ ಏನಾದರೂ ಕ್ರಿಯೇಟ್ ಆಗ್ತಿದ್ರೆ ವಿಚಾರ ಮಾಡಿ ನೋಡ್ರಿ. ಆ ಥರದ ವಿಚಾರಗಳೆಲ್ಲ ಅದರಿಂದ ಏನೂ ಪ್ರಾಫಿಟ್ ಇರೋಂಗಿಲ್ಲ ಅಂತಂದು ಹೇಳಿ. ಯಾಕಂದ್ರೆ ಈಗ ಏರಿ ಸೈನ್ದವ್ರಿಗೆ ಜಾಸ್ತಿ ಇಫೆಕ್ಟ್ ಆಕತ್ತೆ. ಯಾಕಂದ್ರೆ ನೋಡ್ರಿ 3, 7 and 11. 3, 7 and 11 ಥರ್ಡ್ ಅಂತಂತಂದರೆ ಮರ್ಕ್ಯುರಿ ಆ್ಯಂಡ್ ದಿಸ್ ಇಸ್ ವೀನಸ್. ಮರ್ಕ್ಯುರಿ ಆ್ಯಂಡ್ ವೀನಸ್ ಈಗ ಸದ್ಯ 11ನೇ ಮನೆಯೊಳಗೆ ರಾಹುನ್ ಜೊತೆನೇ ಹೋಗ್ಕೊಂಡಿರ್ತಾರೆ ಅವರಿಬ್ಬರು. ಈಗ ಕರೆಂಟ್ಲಿ ಕಂಬಸ್ಟ್ ಅದಾವೆ ಈಗ ಸದ್ಯ. ಸೂರ್ಯನ ಜೊತೆಗೆ ಅದಾವಲ್ಲ, 5ನೇ ತಾರೀಕಿಗೆ ಒಂದು ಹೋಗ್ತತಿ, 6ನೇ ತಾರೀಕಿಗೆ ಒಂದು ಹೋಗ್ತತಿ. ಸೊ ಯಾವ ಥರದ ಎಸ್ಟ್ರಾಲಜಿಕಲ್ ಎನರ್ಜೀಸು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾವೆ. 1 is ಮೂನ್. ಓಕೆ. ಸೊ ನೋಡ್ರಿ, ಇವೆರಡು ಕಾರ್ಡ್ ಏನು ಹೇಳ್ತಾವೆ. 1 is ಮೂನ್ ಆ್ಯಂಡ್ 1 is ಏರ್. ಈಗ ಹೆಂಗಂದ್ರೆ ವಾಯುತತ್ವದ ರಾಶಿಗಳನ್ನೇ ನಾವೀಗ ನೋಡ್ತಾ ಇದ್ದೀವಿ. ಓಕೆ.
ಕಫ ಏನಾದರೂ ಜಾಸ್ತಿ ಆಗುವಂಥ ಪ್ರಾಬ್ಲಮ್ಸ್ ಬರ್ಬೋದು ನಿಮ್ಗೆ. ಆಮೇಲೆ ಹೆಂಗೈತಿ, ನರ್ಚರಿಂಗ್ ನೇಚರ್ ಆಗೋದು, ಈ ಮನಸ್ಸು ಜಾಸ್ತಿ ಇಂಟ್ಯೂಟಿವ್ ಆಗೋದು. ಯಾಕಂದ್ರೆ ನನಗನ್ಸಿದ ಮಟ್ಟಿಗೆ 5-6ನೇ ತಾರೀಕಿಗೆ ಏನಾರೇ ಚಂದ್ರ ಬಹುತೇಕ 6ನೇ ಮನೆಗನ ಏನೋ ಬರ್ತಾರೆ. 6ನೇ ಮನೆಗೆ ಚಂದ್ರ ಬಂದ್ರೆ ಸ್ಯಾಟರ್ನ್ ಅವ್ರನ್ನ ಡೈರೆಕ್ಟ್ ನೋಡ್ತಾರೆ. ಡೈರೆಕ್ಟ್ ಅವ್ರು ನೋಡೋದ್ರಿಂದ ಹೆಂಗಂದ್ರೆ ನೀವು ನೀರು ಜಾಸ್ತಿ ಕುಡಿಯೋಕೆ ಕಲೀರಿ. ಯಾಕಂದ್ರೆ ಸ್ಕಿನ್ ಡಿಹೈಡ್ರೇಟ್ ಆಗುವಂಥ ಚಾನ್ಸಸ್ ಜಾಸ್ತಿ. ಓಕೆ, ಸ್ವಲ್ಪ ಫ್ಲೆಕ್ಸಿಬಲ್ ಇರ್ರಿ, ಜ್ಯೂಸಸ್ ಜಾಸ್ತಿ ತೊಗೊರಿ. ಡ್ರೈನೆಸ್ ಹೆಚ್ಚಿಗೆ ಆಗುವಂಥ ಚಾನ್ಸಸ್, ಯಾಕಂತಂದರೆ ಸ್ಯಾಟರ್ನ್ ಮೂನನ್ನು ನೋಡ್ತದಲ್ಲ. ಸೊ ಬಿ ಫ್ಲೆಕ್ಸಿಬಲ್. ಓಕೆ, ಏನಾದರೂ ಕೋಲ್ಡ್ ಕಫ್ ಆಗುವಂಥ ಚಾನ್ಸಸ್ ಜಾಸ್ತಿ. ಇಮೋಷನ್ಸ್ ಜಾಸ್ತಿ ಆಗೋದು, ಯಾಕಂತಂದ್ರೆ ಸನ್ ಸ್ಯಾಟರ್ನ್ ಬಂತು ಅಂತಂತಂದ್ರೆ ಸ್ಯಾಟರ್ನ್ ಇದ್ದದ್ದು ಸನ್ನನ್ನು ಕಂಫರ್ಟೇಬಲ್ನಾಗೆ ಫೀಲ್ ಮಾಡಿಸ್ಕೊಡಂಗಿಲ್ಲ ಅದ್ರ ದೃಷ್ಟಿಯಿಂದ. ಸೊ ನಿಮ್ಮ ಮೂಡ್ದೊಳಗೆ, ನಿಮ್ಮ ಮೂಡ್ನಾಗ, ನಿಮ್ಮ ಬಿಹೇವಿಯರ್ನಾಗ ಚೇಂಜಸ್ ಬರ್ತಾವೆ. ಸೊ ಟ್ರೈ ಟು ಕಂಟ್ರೋಲ್ ದೋಸ್ ಥಿಂಗ್ಸ್. ಆದಷ್ಟು ಎಷ್ಟಾಕತ್ತೆ ಅಷ್ಟು ಸಾತ್ವಿಕ್ ಫುಡ್ ನೋಡಿರಿ, ಎಷ್ಟಾಕತ್ತೆ ಅಷ್ಟು ಸಾತ್ವಿಕ್ ಫುಡ್ ತೊಗೊಳಕ್ಕೆ ಕಲೀರಿ. ಈ ನಿಮ್ಮ ಮೂಡ್ ಫ್ಲಕ್ಚುಯೇಟ್ ಆಗಾಕತ್ತೀವಿ ಅಂತಂದ್ರೆ ಸ್ವಲ್ಪ ಇಂಟ್ರೋಸ್ಪೆಕ್ಷನ್ ಮಾಡಿಕೊಡ್ರಿ, ಯಾಕೆ ಹಿಂಗೆ ಆಗಾಕತ್ತತಿ ಅಂತಂದು ಹೇಳಿ. ಎಷ್ಟಾಕತ್ತಷ್ಟು ಪ್ರೀತಿಯಿಂದ ಇರಾಕೆ ನೋಡ್ರಿ. ನಿಮ್ಮ ಇಮೋಷನ್ಸ್ ಒಂದು ಸ್ವಲ್ಪ ಕಂಟ್ರೋಲ್ದೊಳಗಿರಲಿ. ಎಷ್ಟಾಕತಿ ಅಷ್ಟು ಮೆಂಟಲಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗಕ್ಕೆ ನೋಡ್ರಿ. ಸೊ ಇದು ವಾಯುತತ್ವದ ರಾಶಿಯವರಿಗಾಗಿ ಈ ರೀಡಿಂಗ್. ಇದೇನಾದರೂ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಈಗ ಜಲತತ್ವದ ರಾಶಿಗಳಿಗಾಗಿ ಏನೆಲ್ಲ ರೀಡಿಂಗ್ ಇದೆ ಅಂತ ನೋಡೋಣ. ಜಲತತ್ವ ರಾಶಿಗಳು ಯಾವುದು ಅಂತಂದರೆ ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ಈಗ ಸದ್ಯ ಮೀನರಾಶಿಗೆ 7.5 ಐತಿ. ಈಗ ಸದ್ಯ 7.5 ಪೀಕ್ನಾಗ ಐತಿ. ನಾಳೆ 2027 ಮಿಡ್ ಸ್ಯಾಟರ್ನ್ ಚೇಂಜ್ ಆಗ್ತಾರೆ. ಎಲ್ಲಿ ಹೋಗ್ತಾರೆ ಅಂದ್ರೆ ಮೇಷರಾಶಿಗೆ ಹೋಗ್ತಾರೆ. ಅವಾಗ ಲಾಸ್ಟ್ ಪೋರ್ಷನ್ ಆದ ಪೀರಿಯಡ್ ಸ್ಟಾರ್ಟ್ ಆಕತ್ತೆ. ಯಾರಿಗೆ? ಮೀನರಾಶಿಯವ್ರಿಗೆ. ಹೆಂಗಿರ್ತದೆ ನೋಡ್ರಿ, ರಾಹುನ್ ಜೊತೆ ಯಾವ ಪ್ಲಾನೆಟ್ಸ್ ಹೋಗಿ ಕುಂಡ್ರಾಕತ್ತು ಅಂತಂತಂದ್ರೆ ಒಂದೊಂದು ಏನು ತಿಂಗಳ ತಿರುಗ್ತಿರ್ತಾವ. ಹೋಗಿ ಕುಂತು ಅಂತಾರೆ. ಕಾರ್ಡ್ಸ್ ಎಲ್ಲ ಹೆಂಗೆ ಬರ್ತಾವೆ ನೋಡ್ರಿ. ರಾಹು ಕೇತು ಒಬ್ಬೊಬ್ಬರೇ ಇರಬೇಕು. Okay, so bottom of the deck 2 of wands is there. ಬಾಟಮ್ ಆಫ್ ದ ಡೆಕ್ 2 ಆಫ್ ವಾಂಡ್ಸ್ ಇದೆ. ಸೊ ನೀವು ಕರಿಯರ್ ಮತ್ತು ಪ್ರೊಫೆಷನ್ ರಿಲೇಟೆಡ್ ಏನಾದರೂ ಡಿಸಿಷನ್ ತೊಗೊಳ್ಳುವಂಥದ್ದು, ಮೇಜರ್ ಡಿಸಿಷನ್ ತೊಗೊಳ್ಳುವಂಥದ್ದು, ಟ್ರಾವೆಲಿಂಗ್ ಮಾಡುವಂಥದ್ದು, ಈ ಥರದ ವಿಷಯಗಳು ನಡೆಯುವಂಥದ್ದು ಚಾನ್ಸಸ್ ಆರ್ ದೇರ್. ಓಕೆ, ಆಮೇಲೆ ಮೇಜರ್ ಚೇಂಜ್ ಏನಾದರೂ ಬರ್ತೈತಿ ಈ ವೀಕ್. ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿಯವರಿಗಾಗಿ ಏನಾದರೂ ದೇ ಆರ್ ವೆರಿ ಸೆನ್ಸಿಟಿವ್ ಅಲ್ಲ. ಈಗ ಸದ್ಯ ಸ್ಯಾಟರ್ನಿನ ಮೂನನ್ನು ನೋಡ್ತತಿ. ಅದಕ್ಕೆ ತೀರಾ ಇಮೋಷ್ನಲ್ ಆಗೋದಾಗಲಿ ಅಥವಾ ತೀರಾ ಬಿರ್ಸಾಗಿ ಯಾರಿಗಾದರೂ ಮಾತಾಡೋದಾಗಲಿ ಈ ಥರದ ವಿಷಯಗಳನ್ನ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮಾರ್ಸ್ ಆ್ಯಂಡ್ ಕೇತು, ಸನ್ ಮಾರ್ಸ್ ಮರ್ಕ್ಯುರಿ ಆ್ಯಂಡ್ ವೀನಸ್ ಈಗ ಸದ್ಯ 4ನೇ ಮನೆ ನೋಡ್ತಾವೆ. ಸೊ ನಿಮ್ಮ ಪೀಸ್ ಆಫ್ ಮೈಂಡ್ ಡಿಸ್ಟರ್ಬ್ ಆಗುವಂಥ ಚಾನ್ಸಸ್ ಆರ್ ದೇರ್. ಯಾಕಂದ್ರೆ ಕ್ರೂರ ಗ್ರಹಗಳ ಆ ಮನೆಯಿಂದ ನೋಡ್ತಿರ್ತಾವೆ. ಯಾವ ಮನೆ ನೋಡ್ತಿರ್ತಾವಲ್ಲ ಆ ಮನೆ ರಿಲೇಟೆಡ್ ವಿಷಯದೊಳಗೆ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಆಗ್ತಾವೆ. ಅವು ಚಂದ್ರನ ಮನೆ ನೋಡ್ತಾವಲ್ಲ, ಈಗ ಸದ್ಯ ಚಂದ್ರನು ಕೇತುನ ಜೋಡಿನ ಅದಾನ, ಅವನು ಇನ್ನೂ 1-2 ದಿನ ಅಲ್ಲೇ ಇರ್ತಾನೆ. ಸೊ ಮಾನಸಿಕ ಸಂಘರ್ಷ ಅಂದ್ರೆ ಒಂಥರ ಮನಸ್ಸಿನೊಳಗನ ಒಂಥರ ಕೋಲ್ಡ್ ವಾರ್ ನಡೆದಂಗೆ ನಡೀತಿರ್ತೈತಿ. ಅದ್ರ ಸಲುವಾಗಿ ಸ್ವಲ್ಪ ನಿಮ್ಮ ಮಾನಸಿಕ ಆರೋಗ್ಯದ ಕಡೆಗೆ ನೀವು ಒಂಚೂರು ಲಕ್ಷ್ಯ ಕೊಡ್ರಿ. ಯಾವುದನ್ನೂ ಅತಿಯಾಗಿ ಮಾಡಕ್ಕೆ ಹೋಗ್ಬೇಡ್ರಿ. ದೆರ್ ಇಸ್ ಅ ಡೆವಿಲ್ ಕಾರ್ಡ್. ಯಾವುದನ್ನೂ ಅತಿಯಾಗಿ ಮಾಡಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಅತಿ ಸೆನ್ಸಿಟಿವ್ ಆಗೋದು, ಅತಿ ರೂಡ್ ಆಗೋದು, ಆ ಥರದ ವಿಚಾರಗಳನ್ನೇನು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸ್ವಲ್ಪ ಒಂದು ಪೌಸ್ ತೊಗೋರಿ, ಅದ್ರ ಬದಲಾಗಿ ಒಂದು ಸ್ವಲ್ಪ ವಿಚಾರ ಮಾಡಿರಿ. ಯಾಕಂದ್ರೆ ಈ 3 ರಾಶಿಗಳು ವೆರಿ ಸೆನ್ಸಿಟಿವ್ ರಾಶಿ. ಸೊ ಇವ್ರು ಯಾವುದು ಮಾಡಿದ್ರೂ ಅತಿ ಹೆಂಗೆ ಮಾಡ್ತಿರ್ತಾರೆ. ಸ್ವಲ್ಪ ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಇರಲಿ. ಯಾವುದೇ ವಿಷಯಗಳ ಬದಲಾಗಿ ನಿರ್ಧಾರ ತೊಗೋಬೇಕು ಅಂತಂದ್ರೆ ಒಂಚೂರು ನೀವು ವಿಚಾರ ಮಾಡೋದು ಚಲೋ.
ಟೇಕ್ ಅ ಸೆಕೆಂಡ್ ಥಾಟ್. ಆಮೇಲೆ ಹೆಂಗೆ ಡಿಸ್ಟ್ರಕ್ಟಿವ್ ಬಿಹೇವಿಯರ್ ಅನ್ರಿ ಅಥವಾ ಡಿಸ್ಟ್ರಕ್ಟಿವ್ ಕ್ಯಾರೆಕ್ಟರ್ಸ್ ಅಂದ್ರಿ ಇಂಥವು ಏನಾರ ಇದ್ರೆ ಸೊ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋದು ಚಲೋ. ಯಾಕಂದ್ರೆ ಇದ್ರ ಸ್ಕಾರ್ಪಿಯೋ ರಾಶಿನೂ ಬರ್ತೈತಲ್ಲ, ಸ್ಕಾರ್ಪಿಯೋ ಅಂತಂತಂದ್ರೆ ಒಂಥರ ರಹಸ್ಯವಾದದ್ದು. ನಾವು ಆ ಥರದ್ದು ಏನಾದರೂ ಆ್ಯಕ್ಟಿವಿಟೀಸ್ದಲ್ಲಿ ಇದ್ದರೆ ಮಾಡಿದರೆ ನಿಮ್ಗೊಂದು ಸ್ವಲ್ಪ ತೊಂದರೆ ಆಗುವಂಥ ಚಾನ್ಸಸ್ ಆರ್ ದೇರ್. ಸೊ ಯು ಬಿ ಕೇರ್ಫುಲ್. ಒಂದು 2 3 4 5. So confused, lost feeling, invisible, avoid inside, running away. See, guarded, past trauma, building up walls, defensive, block heart chakra. ವಿಷಯಗಳನ್ನು ಸ್ವಲ್ಪ ಮನಸ್ಸಿನಿಂದ ವಿಚಾರ ಹೆಂಗಂತ ನೀವು ಯಾವುದೇ ಡಿಸಿಷನ್ ತೊಗೋಬೇಕಂದ್ರೂ ನಿಮ್ಮ ಮುಂದೆ ಯಾವ ಮನುಷ್ಯ ಇರ್ತೈತಲ್ಲ ಅದ್ರ ಬದಲಾಗಿನೂ ನಿಮಗೆ ವಿಚಾರ ಇರಲಿ. ಭಾವುಕರಾಗಿ ಯಾವುದೇ ನಿರ್ಣಯಗಳನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಅತಿ ಸಿಟ್ಟಿನಾಗೂ ಯಾವುದೇ ನಿರ್ಣಯಗಳನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ ನೀವು. ಓಕೆ, 9th house. ಅಕಮಡೇಟಿಂಗ್, ದಿಸ್ ಇಸ್ ಸ್ಪೇಸ್. ಸೊ ಈ ಕಾರ್ಡ್ ಏನು ಹೇಳ್ತಾವೆ ನೋಡ್ರಿ, 9th house ಮೆಡಿಟೇಷನ್ ರೂಮ್. ಸ್ವಲ್ಪ ಮೆಡಿಟೇಷನ್ ಅದು ಮಾಡಿರಿ. ಓಕೆ, ಯಾಕಂತಂದ್ರೆ ಇಲ್ಲೇ ಸ್ವಲ್ಪ ನೀವು ವಿಚಾರ ಮಾಡುವಂಥ ಸ್ವಲ್ಪ ವಿಚಾರ ಮಾಡ್ಬೇಕು. ಅಂತಂದ್ರೆ ನಾವು ಇಲ್ಲಿ ಎದಕ್ಕೆ ಬಂದೀವಿ, ನಮ್ಮ ಪರ್ಪಸ್ ಏನು, ಈ ಥರದ ವಿಚಾರ ಒಂದು ಸ್ವಲ್ಪ ಇತ್ತು ಅಂತಂದ್ರೆ ಈ ಥರದ ಎಲ್ಲ ಘರ್ಷಣೆಗಳನ್ನು ಸ್ವಲ್ಪ ತಡೆ ಹಿಡಿಬೋದು. ಸಿ 9th house ಮೀನ್ಸ್ ನಿಮ್ಮ ಹೌಸ್ ಆಫ್ ಲಕ್, ಫಾದರ್ ಫಿಗರ್, ಗುರು, ಮೆಂಟೋರ್. ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಅಂಥವ್ರ ಜೊತೆ ನೀವು ಮಾತಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ರಿ. ಓಕೆ, ಸೊ ನಿಮ್ಮಡಿಗೆ ಡಿವೈನ್ ಗ್ರೇಸು ಬರ್ತಾ ಇದೆ. ಯಾರಾದರೂ ನಿಮ್ಮ ಗುರುಗಳು ಭೇಟಿ ಆಗ್ಬೋದು. ಆ ಥರದ ವಿಷಯ ನೀವು ಫಾದರ್ ಜೊತೆಗೆ ಮಾತಾಡಿದ್ರೆ ಅವ್ರು ಏನಾದರೂ ನಿಮಗೆ ಕಮ್ಯುನಿಕೇಷನ್ದೊಳಗೆ ಹೆಲ್ಪ್ ಮಾಡ್ಬೋದು. ಆ್ಯಂಡ್ ಬಿ ಓಪನ್ ಮೈಂಡೆಡ್. ಕೆಲವೊಂದು ಏನಾದರೂ ವಿಷಯಗಳಿದ್ದರೆ ಈ ಹ್ಯಾಂಗಡ್ ಮ್ಯಾನ್ ಹೇಳ್ತೈತೆ, ಬಿ ಓಪನ್ ಮೈಂಡೆಡ್. ನೀವೇನಾದರೂ ನಿಮ್ಮ ವಿಷಯ ಇತ್ತಂದ್ರೆ ಸ್ವಲ್ಪ ದೃಷ್ಟಿಕೋನವನ್ನು ಬದಲಿಸಿ ನೋಡಿರಿ. ಒಂದು ಪಾಸ್ ತೊಗೊಳ್ರಿ. ನಿಮ್ಮ ಇದ್ರಿಗಿನ ಇರುವಂಥ ವ್ಯಕ್ತಿ ಜಾಗದೊಳಗೆ ನಿಮ್ಮನ್ನು ನೀವು ಇಟ್ಟು ನೋಡಿರಿ. ಅಂದ್ರೆ ನಿಮಗೆ ಗೊತ್ತಾಗ್ತೈತಿ ಅವ್ರು ನಿಮಗೇನು ಅಂದ್ರೆ ಅವ್ರ ಪರಿಸ್ಥಿತಿ ಹೆಂಗೈತಿ ಅಂತ ಹೇಳಿ ನಿಮಗೆ ಗೊತ್ತಾಗ್ತೈತಿ. ಅದಾದಮೇಲೆ ನೀವು ಡಿಸಿಷನ್ ತೊಗೊಳೋದು ಚಲೋ. ಡೋಂಟ್ ಟೇಕ್ ಎನಿ ಹಾರ್ಶ್ ಡಿಸಿಷನ್ಸ್. ಅದರೊಳಗೆ ಮತ್ತೊಬ್ಬರದ್ದು ಏನಾದರೂ ತೊಂದರೆ ಆಕಿತ್ತಂತಂದ್ರೆ ಅಂಥದ್ರ ಬದಲಾಗಿ ಇನ್ನೊಮ್ಮೆ ವಿಚಾರ ಮಾಡಿರಿ. ಸರಿನಾ? ಓಕೆ, ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರಬಹುದು ಅಂತಂತ ಅಂದ್ಕೊಂಡೇನಿ. ಆಗಿದ್ದರೆ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಕಂಟೆಂಟ್ ಇಷ್ಟ ಆಗಿದ್ದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.